ದೇವಾ ನಿಮ್ಮಡಿಗಳ ಕೃಪಾ ಸಂಜೀವಿನಿಯಲಿ ಎಮ್ಮಸುಗಳು ಒಣಲಿನ ಠಾವ ಮೆಚ್ಚಿದವು ಒದೆದು ಹಾಯ್ದವು ವಿಪಿನ ಮಂದಿರವ ಈ ವರುಷದ ಅಜ್ಞಾತವಾಸ ಗತಾವಶೇಷಣವಾಯಿತು ಕಂಗಳಿಗೆ ಈವುದು ಅವಯವದ ಋಷನಾಮೃತಪಾನ ಸಂಪದವ ಅವಯವದ ಋಷನಾಮೃತಪಾನ ಸಂಪದವ ಕಂಗಳಿಗೆ ಈವುದು ದೇವಾ ಪದ್ಯ 35 ಧರ್ಮರಾಯನ ಓಲಗದ ಒಕ್ಕಣಿಕೆ ಮುಂದುವರೆದು ಹೇಳ್ತಾನೆ ಧರ್ಮರಾಯ. ದೇವ ನಿಮ್ಮಡಿಗಳ ಕೃಪಾ ಸಂಜೀವಿನಿಯೊಳ್ ಎಮ್ಮ ಹಸುಗಳ್ ಒಡಲಿನ ಠಾವ ಮೆಚ್ಚಿದ ಒದೆದು. ನಿನ್ನ ಕೃಪಕಟಾಕ್ಷದಿಂದ ಆ ಕಾರುಣ್ಯದಿಂದ ನಾವು ಬದುಕಿದ್ದೀವಿ. ನಿನ್ನ ಕಾರುಣ್ಯನೇ ನಮಗೊಂದು ಸಂಜೀವಿನಿಯಾಗಿದೆ. ಅದರ ಬಲದಿಂದ ನಮ್ಮ ಹಸು ಒಡಲಿನ ಅಂದರೆ ನಮ್ಮ ಪ್ರಾಣ ಏನಿದೆಯಲ್ಲ ಅದು ದೇಹದ ಒಳಗಡೆ ಸುರಕ್ಷಿತವಾಗಿದೆ, ಅಂದರೆ ನೆಮ್ಮದಿಯಾಗಿ ಉಳ್ಕೊಂಡಿದೆ. ಅದು ನಿನ್ನ ಕೃಪಕಟಾಕ್ಷದಿಂದ ಆ ಸಂಜೀವಿನಿಯಾಗಿ ನಮಗೆ ಕೆಲಸ ಮಾಡ್ತಾ ಇದೆ. ಅದರಿಂದ ನಾವು ಬದುಕಿದ್ದೀವಿ. ಹಾಯ್ದೆವು ವಿಪಿನ ಮಂದಿರವ. ಈ 12 ವರ್ಷ ವನವಾಸ ಏನಿದೆಯಲ್ಲ, ವಿಪಿನ ಮಂದಿರವ, ಆ ಕಾಡುಗಳಲ್ಲಿ ಇವರು ಮನೆಗಳು ಕಟ್ಕೊಂಡು ಪರ್ಣಕುಟೀರಗಳು ಕಟ್ಕೊಂಡಿರ್ತಾರಲ್ಲ, ಅದನ್ನೆಲ್ಲ ದಾಟಿ ಅದನ್ನೆಲ್ಲ ಕಿತ್ತೆಸ್ತು ಮುಂದೆ ಬಂದಿದ್ದೀವಿ. ಈಗ ಈ ವರ್ಷದ ಅಜ್ಞಾತವಾಸ ಗತಾವಶೇಷಣವಾಯಿತು. ಅಂದರೆ ಈ ವರ್ಷ ಅಜ್ಞಾತವಾಸ ಇತ್ತಲ್ಲ, ಅದನ್ನು ಗತ ಅವಶೇಷಣವಾಯಿತು. ಅಂದರೆ ಅದನ್ನು ಮುಗಿಸಿದ್ವು, ಅದನ್ನು ಹಿಮ್ಮೆಟ್ಟಿ ಈಗ ಮುಂದೆ ಬಂದವು. ಅದನ್ನೆಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ದಾಟಿ ಜಯಗಳಿಸ್ಕೊಂಡು ಮುಂದೆ ಬಂದಿದ್ದೀವಿ. ಕಂಗಳಿಗೆ ಈವುದ್ ಅವಯವ ದರ್ಶನಾಮೃತಪಾನ ಸಂಪದವ. ಈಗ ನಮಗೇನು ಬೇಕಾಗಿದೆ ಅಂತಂದರೆ, ದಯಮಾಡಿ ತಾವು ಬಂದು ನಮಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ಆ ಪ್ರತ್ಯಕ್ಷ ದರ್ಶನದ ಅಮೃತಪಾನದ ಸಂಪತ್ತನ್ನು, ಅದು ನಿಮ್ಮ ದರ್ಶನ ಭಾಗ್ಯ ಅಂದರೆ ಅದೇ ಒಂದು ಅಮೃತದ ಒಂದು ಸಂಪತ್ತು, ಅದನ್ನು ನಮಗೆ ಕೊಡಬೇಕು, ನಮ್ಮ ಕಣ್ಣುಗಳನ್ನು ಪಾವನ ಮಾಡಬೇಕು ಅಂತ ಹೇಳಿ ಧರ್ಮರಾಯ ಬಹಳ ವಿನೀತನಾಗಿ ಶ್ರೀಕೃಷ್ಣನನ್ನು ಈ ಪತ್ರದ ಮೂಲಕ ಬೇಡ್ಕೊತಾ ಇದ್ದಾನೆ. ಮುಂದೆ ದಾಡಿದೆವು ನುಡಿದವಧಿಯನು ವೈರಾಟಪುರದಲ್ಲಿ, ನುಡಿದ ಅವಧಿಯನು ವೈರಾಟಪುರದಲ್ಲಿ ದಾಟಿದೆವು. ತುರುವಿಡಿದು ಮೈನೋಟ ಕೋಸುಗ ಬಂದು ನುಗ್ಗಾಯಿತು ಕುರುಸೇನೆ. ತೋಡಿ ಜಯಿಸಿದೊಡೆಯೇ ಎಮ್ಮನರಿದು ವಿರಾಟ ಮನ್ನಿಸಿ. ವಿರಾಟ ತೋಡಿ ಜಯಿಸಿದೊಡೆಯಮ್ಮನರಿದು ಮನ್ನಿಸಿ. ತನ್ನ ಮಗಳ ಕಿರೀಟಿ ತನಯಂಗೆ ಏವ ಭರವೋ ಇದೇ
ತನ್ನ ಮಗಳ ಕಿರೀಟಿತನಯಂಗೀವ ಭರವಿದೆ ದೇವರವಧರಿಸಿ ಪದ್ಯ 36. ಈ ಪತ್ರದ ಒಕ್ಕಣಿಕೆ ಮುಂದುವರೆದಿದೆ. ಧರ್ಮರಾಯ ಹೇಳ್ತಾ ಇದ್ದಾನೆ, ದಾಟಿದೆವು ನುಡಿಯುವುದ ಅವಧಿಯನು. ನಾವು ಹೇಳಿದ ಹಾಗೆ 12 ವರ್ಷ ವನವಾಸ ಮುಗಿಸಿದ್ವು. ವೈರಾಟಪುರದಲ್ಲಿ ಮತ್ತೆ ಅಜ್ಞಾತವಾಸ ಈ ವಿರಾಟ ನಗರದಲ್ಲಿ ಮಾಡಿದ್ವು. ತುರಿಬಿಡಿದು ಮೈನೋಟ ಕೋಸುಗ ಬಂದು ನುಗ್ಗಾಯಿತು ಕುರುಸೇನೆ. ನಾವಿಲ್ಲಿರೋದನ್ನು ಕೌರವರು ಹೇಗೋ ಗೊತ್ತು ಮಾಡಿಕೊಂಡು ತಿಳ್ಕೊಂಡು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಅಂತ ಹೇಳಿ ಆ ಒಂದು ಉತ್ತರ ಗೋಗ್ರಹಣ ಮಾಡಿಕೊಂಡು ಬಂದರೆ ಏನಾಯಿತು? ನುಗ್ಗಾಯಿತು ಕುರುಸೇನೆ. ಆ ಕುರುಸೇನೆ ನುಚ್ಚು ನೂರು ಮಾಡಿ ಅವರನ್ನೆಲ್ಲ ಸೋಲಿಸಿ ಕಳಿಸಿದೆವು. ತೋಟಿ ಜಯಿಸಿದೊಡೆ ಎಮ್ಮನ್ ಅರಿದು ವಿರಾಟ ಮನ್ನಿಸಿ. ಈ ಯುದ್ಧದಲ್ಲಿ ನಾವು ಗೆದ್ದ ತಕ್ಷಣ ಆಗ ವಿರಾಟ ರಾಜನಿಗೆ ಗೊತ್ತಾಗುತ್ತೆ ನಾವು ಯಾರು ಅಂತ. ವಿರಾಟ ಮನ್ನಿಸಿ ತನ್ನ ಮಗಳ ಕಿರೀಟಿ ತನಯಂಗೀವ ಭರವಿದ. ಇದನ್ನು ಗೊತ್ತಾದ ತಕ್ಷಣ ವಿರಾಟ ರಾಜನಿಗೆ ಬಹಳ ಸಂತೋಷ ಆಗುತ್ತೆ. ಪಾಂಡವರು ನಮ್ಮ ಮನೆಯಲ್ಲಿದ್ದಾರೆ, ನಮ್ಮ ಯುದ್ಧ ಗೆದ್ದು ನಮ್ಮ ರಾಜ್ಯನ ಬಲಪಡಿಸಿದ್ರು ಅಂತ ತುಂಬ ಸಂತೋಷ ಆಗಿ ವಿರಾಟ ಮನ್ನಿಸಿ ತನ್ನ ಮಗಳ ಕಿರೀಟಿ. ಈಗ ಅವನ ಮಗಳು ವಿರಾಟನ ಮಗಳು, ವಿರಾಟ ರಾಜನ ಮಗಳು ಉತ್ತರ ಇದ್ದಾಳಲ್ಲ, ಅವಳನ್ನು ನಮ್ಮ ತನಯ ಕಿರೀಟಿ ತನಯಂಗೀವ ಅಂದರೆ ಅರ್ಜುನನ ಮಗ ಅಭಿಮನ್ಯುವಿಗೆ ಕೊಡಬೇಕು ಅನ್ನೋ ಆಲೋಚನೆಯಲ್ಲಿದ್ದಾನೆ ಭರವಿದ. ದೇವರ ಅವಧರಿಸಿ, ತಾವು ಇದನ್ನು ಗಮನಿಸಬೇಕು, ತಾವು ಇದನ್ನು ಪರಿಗಣಿಸಿ ಮನಸ್ಸಿಗೆ ತಂದುಕೊಂಡು ವಿಚಾರ ಮಾಡಬೇಕು, ಅಂದರೆ ಬರಬೇಕು, ತಾವು ಇದನ್ನು ನೀವು ನಿಮ್ಮ ಅವಗಾಹನೆಗೆ ತಂದುಕೊಳ್ಳಿ ಅಂತ ಹೇಳಿ ಧರ್ಮರಾಯ ಈ ಪತ್ರದಲ್ಲಿ ಬಹಳ ವಿನಮ್ರತೆಯಿಂದ ಶ್ರೀಕೃಷ್ಣನನ್ನು ಪ್ರಾರ್ಥಿಸ್ಕೊಂಡಿದ್ದಾನೆ.